ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೈತ್ರ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ವೀರ ಅಭಿಮನ್ಯು ಎಂಬ ಪಾಠದ ಸಾರಾಂಶವನ್ನು ನಾಟಕದ ರೂಪದಲ್ಲಿ ತೋರಿಸುತ್ತೇವೆ. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯಿತು. 12ನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ದೃಶ್ಯ 1. ಧರ್ಮರಾಯ ಭೀಮಸೇನ ಯೋಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ದೊಡ್ಡಪ್ಪ, ನೀವು ಏಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರಲ್ಲ? ಮಗು ಅಭಿಮನ್ಯು ಯುದ್ಧಭೂಮಿಯಲ್ಲಿ ಚಕ್ರವನ್ನು ರಚಿಸಿದ್ದಾರೆ. ಇದನ್ನು ಬೆಳೆಸುವ ವಿದ್ಯೆ ನಿಮ್ಮ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಅವರು ಅನಿವಾರ್ಯವಾಗಿ ಸಂಸ್ಕೃತರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ? ಏನು ಇದು ಚಿಕ್ಕ ವಿಷಯ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ಲುಯುದ್ಧ ಕಲಿಸಿದ್ದ ದ್ರೋಣಾಚಾರ್ಯರು ರಚಿಸಿದ ಚಕ್ರವನ್ನು ಬೆಳೆಸುವುದು ಅಷ್ಟು ಸುಲಭದ ಕೆಲಸವೇ? ಚಿಂತಿಸಬೇಡ ದೊಡ್ಡಪ್ಪ, ಚಕ್ರವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳಿಸಿ ದೊಡ್ಡಪ್ಪ. ಹೌದು ಬೇಷ್ ಕುಮಾರ, ನನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ಮನದಲ್ಲೇ ಹೆಮ್ಮೆ ಪಡುತ್ತಾ ಅತೀವ ಸಂತೋಷವಾಗುತ್ತಿದೆ. ನನ್ನ ಪಡೆದ ನಾವೇ ಧನ್ಯರು. ಆದರೆ ಹಾಗಂದರೇನು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಮೇಲೆ ನಿನಗೆ ಶಂಕೆಯೇ? ನನ್ನ ಮೈಯಲ್ಲಿ ಹರಿತಿರುವ ಕ್ಷತ್ರಿಯ ವಂಶದ ರಕ್ತ. ನಾನು ಜಗತ್ಯಾಧಿಕ ಅರ್ಜುನನ ಮಗ. ಹೌದು ಮಗು, ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವಿಲ್ಲ. ಆದರೆ ಈ ಘನಘೋರ ಯುದ್ಧ ನನ್ನಂತ ಬಾಲಕನಿಗೆ ಸಲ್ಲದು ಕುಮಾರ್. ಚಕ್ರವನ್ನು ನಾನು ಭೇದಿಸುವ ವಿದ್ಯೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಅರಸಿ ಕಳಿಸಿ ದೊಡ್ಡಪ್ಪ. ಭಲೇ ಕುಮಾರ, ನೀನು ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದೇನು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯು ನಿನ್ನ ಮಗು ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸುವುದು. ಅಣ್ಣ, ಚಿಂತಿಸಬೇಡ. ಚಕ್ರವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ. ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯು ಯುದ್ಧಕ್ಕೆ ಕಳಿಸಲು ನನ್ನ ಸಮ್ಮತವಿದೆ. ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚ ಚಿಂತಿರೋಣ. ಬಹಳ ಸಂತೋಷ ದೊಡ್ಡಪ್ಪ, ನನ್ನನ್ನು ಆಶೀರ್ವದಿಸಿ. ಜಯವಾಗಲಿ ಮಗು, ಜಯವಾಗಲಿ. ಸರಿ ದೊಡ್ಡಪ್ಪ. ದೃಶ್ಯ 2. ಅಭಿಮನ್ಯುವಿನ ತಾಯಿಯಾದ ಸುಭದ್ರೆಯ ಅರಮನೆಗೆ ಅಭಿಮನ್ಯುವಿನ ಪ್ರವೇಶ. ಅಮ್ಮ, ಈ ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಚಕ್ರವನ್ನು ಭೇದಿಸಲು ಹೊರಟಿದ್ದೇನೆ. ದೊಡ್ಡಪ್ಪರಿಂದಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ಕೂಡ ನನ್ನನ್ನು ಆಶೀರ್ವಾದಿಸಿ. ನೀನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ? ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಏಕಮ್ಮ, ಈ ಸುಭದ್ರಾನಂದನ ವೀರ ಅಭಿಮನ್ಯು ಮೇಲೆ ನಿನಗೆ ಶಂಕೆಯೇ? ಆಗಲೇ ಮಗು, ಶ್ರೀಕೃಷ್ಣನ ಪರಮಾತ್ಮನ ತಂದೆಯ ಶೌರ್ಯ ನಿನ್ನಲ್ಲಿರುವ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾಮಗನ್ ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಸರಿ ಆಯ್ತು ಅಮ್ಮ, ನನ್ನನ್ನು ಆಶೀರ್ವದಿಸಿ. ಆಯ್ತು ಮಗು, ಹೋಗಿ ಬಾ.
ಈಗ ಅಭಿಮನ್ಯುವಿನ ಹೆಂಡತಿಯಾದ ಉತ್ತರೆಯ ಪ್ರವೇಶ. ಬಾ ಉತ್ತರೆ, ನಿನ್ನ ವದನ ಏಕೆ ಚಿನ್ನವಾಗಿ ಕಾಣುತ್ತಿದೆಯಲ್ಲ? ತ್ಯಾಗ ಸ್ವಲ್ಪ, ನೀವು ಉತ್ತರಂಗಕ್ಕೆ ಹೋಗುವ ವಿಷಯ ತಿಳಿದು ಅದಕ್ಕಾಗಿ ಈ ರೀತಿ ಚಿಂತಿಸಬೇಡ ಉತ್ತರೆ, ಧೈರ್ಯಗೆಡದ ನಗುಮುಖದಿಂದ ನನ್ನನ್ನು ಆಶೀರ್ವದಿಸಿ ಕಳಿಸಿ. ಜಯಶಾಲಿಯಾಗಿ ಬಾ. ತನಕ ಬೇಕೆ ಇದ್ದ ಕ್ಷತ್ರಿಯರು ಹೋಗಿ ಬನ್ನಿ, ಆ ಪರಮಾತ್ಮನೇ ನಿಮಗೆ ಒಳಿತು ಮಾಡಲು. ಸರಿ ಆಯ್ತು, ಚಿಂತಿಸಬೇಡ, ಹೋಗಿ ಬನ್ನಿ, ನಿಮಗೆ ಒಳಿತು ಮಾಡಲು. ದೃಶ್ಯ 3. ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ. ಸುಮಿತ್ರ, ಆದಷ್ಟು ಬೇಗ ದ್ರೋಣಾಚಾರ್ಯ ಚಕ್ರವನ್ನು ರಚಿಸಿದ ಕಡೆ ನನ್ನನ್ನು ಕರೆದುಕೊಂಡು ಹೋಗು. ಆಯಿತು ಪ್ರಭು. ಬನ್ನಿರಿ, ಒಬ್ಬೊಬ್ಬರಾಗಿ ಬಂದಿರಿ. ನಿಮ್ಮನ್ನೆಲ್ಲ ತರಗೆಳಗೆ ಅಂತ ತೂರಿ ಯಮಪುರಕ್ಕೆ ಕಳಿಸುತ್ತೇನೆ. ಯಾವುದೇ ಕ್ಷತ್ರಿಯ ಧರ್ಮ ಈ ಕೆಲಸ ಮಾಡಲಾರ. ಹೋರಾಡಿ ಸತ್ತು ಸ್ವರ್ಗ ಸೇರುವುದು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ? ನಿಮಗೆ ಧಿಕ್ಕಾರವಿರಲಿ. ನಿಮಗೆ ಬಿಡುವುದಿಲ್ಲ ನಾವು. ಸೈಂಧವರಾಜ ಬಿಡಬೇಡ. ಒಡೆ ಕರ್ಣ ಜಯದ್ರಥ ಅವನ ಮೇಲೆ ನೀವು ಎಲ್ಲರೂ ಒಟ್ಟಾಗಿ ಬೀಳಿರಿ. ಆಯ್ತು ದುರ್ಯೋಧನ. ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ಹಿಡಿದು ಹೋರಾಡಿ ವೀರ ಮರಣವೊಂದಿದರು. ಇಂಥ ವೀರ ಬಾಲಕನನ್ನು ನೆನೆದ ನಾವೇ ಧನ್ಯರು. ಧನ್ಯವಾದ. ಕ್ಲಾಪ್ ಸಾಕ್ರಿ.